ಒಕ್ಕಲಿಗರು ಮಾತ್ರ ಈ ವಿಚಾರದಲ್ಲಿ ಅಖಾಡಕ್ಕೆ ಎಳೆದು ಬಿಟ್ಟಿದ್ದಾರೆ. ಇವತ್ತು ನೇರವಾಗಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಅದಕ್ಕೆ ಸಂಬಂಧಪಟ್ಟಂತ ನಾಯಕರುಗಳೆಲ್ಲ ಮಾತನಾಡಕ್ಕೆ ಶುರು ಮಾಡಿದ್ದಾರೆ. ನೇರವಾಗಿ ಸರ್ಕಾರ ಬಿದ್ದು ಬೀಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗ ಜಾತಿ ಯುದ್ಧ ಶುರುವಾಗುತ್ತಾ ಅಂತಂದರೆ ಇದನ್ನು ಜಾರಿ ಮಾಡಿದರೆ 100% ಶುರುವಾಗುತ್ತೆ. ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗಬಾರ್ದು. ಯಾಕೆ ಅಂತಂದರೆ ಒಂದೊಂದು ಜಾತಿಗಳಲ್ಲೂ ಕೂಡ ಎಲ್ಲವನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ಬಂದಂಥವರೇ ಬಸವಣ್ಣನವರು. ಅವರನ್ನು ಅನುಯಾಯಿಗಳನ್ನಾಗಿ ಇಟ್ಕೊಳ್ತೀರಿ. ಅವ್ರ ಫೋಟೋಗಳೆಲ್ಲ ಹಾಕಿದ್ರಿ. ಅಂಬೇಡ್ಕರ್ ಅವರು ಕೂಡ ಹೇಳಿದ್ದು ಅದನ್ನೇ, ಈ ಜಾತಿಗಳನ್ನೆಲ್ಲ ತೊಲಗಿಸ್ಬೇಕು ಅಂಥೇಳಿ. ಅವರನ್ನು ಅನುಯಾಯಿಗಳನ್ನಾಗಿ ನೀವು ಮಾಡ್ಕೊಳ್ತೀರಿ. ಆದರೆ ನೀವು ಈಗ ಮಾಡ್ತಾ ಇರುವಂಥದ್ದೇನು? ಅದೇ ಜಾತಿಗಳ ನಡುವೆ ಜಗಳ ಹಚ್ಚೋದ? ಗೌಡ್ರ ಗದ್ದಲ ಸರ್ಕಾರ ಉರುಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಅಂಬೇಡ್ಕರ್ ಅನುಯಾಯಿಗಳಲ್ವಾ? ನೀವೆಲ್ಲ ಬಸವಣ್ಣನವರ ಅನುಯಾಯಿಗಳಲ್ವಾ? ಹಾಗಿದ್ದಾಗ ಯಾಕೆ ತರ್ತೀರ ಇವನ್ನೆಲ್ಲ? ಜಾತಿ ಗಣತಿ ವಿರುದ್ಧ ಈಗ ಒಕ್ಕಲಿಗರು ಸಿಡಿದೆದ್ದಿದ್ದಾರೆ. ಸಮಾಜದಲ್ಲಿ ಇವುಗಳನ್ನೆಲ್ಲ ಕಡಿಮೆ ಮಾಡಬೇಕು ಅಂದಷ್ಟು ಅದನ್ನು ಜಾಸ್ತಿ ಮಾಡಿ, ಅದರಲ್ಲಿ ಬೇರೆ ಜಾತಿಗಳ ಒಳಗಡೆಗೆ ಒಳ ಜಾತಿಗಳನ್ನು ಹುಡುಕಿ ಅವುಗಳನ್ನು ಬೆಂಕಿ ಹಚ್ಚುವಂಥ ಕೆಲಸ, ಜಾತಿ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ. ಗೌಡ್ರನ್ನ ಎದುರಿಗೆ ಹಾಕ್ಕೊಂಡವರು ಸರ್ಕಾರ ನಡೆಸಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಯಾರನ್ನು ಎದುರು ಹಾಕ್ಕೊಂಡ್ರು ಕೂಡ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಕ್ಕಲಿಗರಿಂದ CMಗೆ ಈಗ ಡೈರೆಕ್ಟ್ ಆಗಿರುವಂಥ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಬಟ್ ಅದೇ ಒಕ್ಕಲಿಗರ ಸಂಘದಲ್ಲಿರುವಂಥ ಒಂದು ಲೆಟರಿಗೂ ಕೂಡ ಉಪಮುಖ್ಯಮಂತ್ರಿಗಳು ಸಹಿಯನ್ನು ಹಾಕಿದ್ರು ಹಿಂದೆ. ನಾಳೆ ಅಥವಾ ನಾಡಿದ್ದು ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರಂತೆ. ತದನಂತರ ನಿರ್ಧಾರವನ್ನು ಮಾಡ್ತಾರಂತೆ ಏನು ಮಾಡಬೇಕು ಅಂತ ಹೇಳಿ. ಅದರ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ಬಂದ್ ರೀತಿಯಲ್ಲೇನೆ ಹೋರಾಟಕ್ಕೆ ನಿರ್ಧಾರವನ್ನು ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಒಕ್ಕಲಿಗರ ಸಂಘ ಹೇಳಿದೆ. ಜೊತೆಗೆ ಅವರೇ ಒಂದು ಪ್ರತ್ಯೇಕವಾಗಿರುವಂಥ ಜನಗಣತಿಯನ್ನು ಮಾಡ್ತಾರಂತೆ. ಅದಕ್ಕೆ 100 ಕೋಟಿ ಖರ್ಚಾದರೂ ಚಿಂತೆ ಇಲ್ಲ, ನಾವು ಮಾಡೇ ತೀರ್ತೀವಿ ಅನ್ನುವಂಥದ್ದು ಅವರ ಸವಾಲು. ನೋಡಿ ಸ್ಟೋರಿನ. ಜಾತಿ ಗಣತಿ ವಿರುದ್ಧ ದಂಗೆ ಎದ್ದ ಒಕ್ಕಲಿಗರು ನಾಳೆ ಅಥವಾ ನಾಡಿದ್ದು ಶ್ರೀಗಳ ನೇತೃತ್ವದಲ್ಲಿ ಸಭೆ. ಕರ್ನಾಟಕ ಬಂದ್ ರೀತಿ ಹೋರಾಟಕ್ಕೆ ನಿರ್ಧಾರ. ವರದಿ ಜಾರಿ ಮಾಡಿದರೆ ಸರ್ಕಾರ ಉರುಳುವ ಎಚ್ಚರಿಕೆ. ರಾಜ್ಯದಲ್ಲಿ ಜಾತಿ ಯುದ್ಧ ಶುರುವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದ್ರೆ ಜಾತಿ ಗಣತಿ ವರದಿ ವಿರುದ್ಧ ಒಕ್ಕಲಿಗರು, ಲಿಂಗಾಯತರು ಸಿಡಿದೆದ್ದಿದ್ದಾರೆ. ಜಾತಿ ಗಣತಿ ವಿರೋಧಿಸಿ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಹೆಣೆದಿದ್ದಾರೆ. ನಿರ್ಮಲಾನಂದ ಸ್ವಾಮೀಜಿ, ನಂಜಾವಧೂತ ಶ್ರೀ ಜೊತೆ ನಾಳೆ ಅಥವಾ ನಾಡಿದ್ದು ಸಭೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಕರ್ನಾಟಕ ಬಂದ್ ರೀತಿಯ ಹೋರಾಟದ ವಾರ್ನಿಂಗ್ ನೀಡಿದ್ದಾರೆ. ಜಾತಿ ಗಣತಿ ವರದಿ ಜಾರಿಯಾದರೆ ಸರ್ಕಾರ ಪತನವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ನಾವು ಈಗಾಗಲೇ ನಮ್ಮ ಜಾತಿ ಜನಗಣತಿ ಬಗ್ಗೆ ಒಂದು ಸಾಫ್ಟ್ವೇರ್ನ ನಾವು ತಯಾರು ಮಾಡಿ ಸುಮಾರು ಹಣವನ್ನು ಅದನ್ನು ಖರ್ಚು ಮಾಡಿದ್ದೀರಿ. ಅದನ್ನು ಜಾತಿ ಗಣತಿ ಮಾಡಿಸೋದಕ್ಕೆ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದನೇ ನಾವು ಸಿದ್ಧರಾಗಿದ್ದೀರಿ. ಈಗಾಗಲೇ 2 ಸಭೆನ ಮಾಡಿದ್ದೀರಿ. ಅದರ ಪ್ರಕಾರ ಯಾವ ರೀತಿ ಇದೆ ಅಂದರೆ, ಅದು ಯಾವ ರೀತಿ ಸಿಸ್ಟಮ್ ಮಾಡಿಸಿದ್ದೀರಿ ಅಂದರೆ, ಒಂದು ಕೇವಲ ಗೊತ್ತಿರೋರು ಗೊತ್ತಿಲ್ಲದವರು ಅವನ ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಬಟನ್ನ ಒತ್ತಿದರೆ ಅವನ ಎಜುಕೇಷನ್ನು, ಅವನ ಊರು, ಅವನ ಒಕ್ಕಲಿಗರಲ್ಲಿ ಯಾವ ಸಬ್ ಕಮ್ಯುನಿಟಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಬರ್ತದೆ. ಅದನ್ನು ನಾವು ಮಾಡಿಸಿ ತೋರಿಸ್ತೀನಿ. ಒಂದು ಸಮುದಾಯ ಕೆಲವು ಸಮುದಾಯನ ಓಲೈಸ್ಕೋಬೇಕು. ಅದಕ್ಕೋಸ್ಕರ ಏನು ಪ್ರಬಲವಾದಂಥ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಗಳನ್ನ ತುಳಿಬೇಕು, ಬೇರೆ ಸಮುದಾಯಗಳನ್ನ ಒಗ್ಗೂಡಿಸ್ಕೋಬೇಕು, ನಾನು ಮುಖ್ಯಮಂತ್ರಿ ಮುಂದುವರಿಬೇಕು ಅನ್ನೋದು ಅಜೆಂಡಾ ಇದೆ. ಭವಿಷ್ಯ ಏನಾದರೂ ಕನ್ಸ್ಕೊಂಡ್ರೆ ಸಿದ್ದರಾಮಯ್ಯನವರು ಒಕ್ಕಲಿಗ ಜನಾಂಗ ಎಲ್ಲ ಶಾಸಕರುಗಳು, ಲಿಂಗಾಯತ ಸಮಾಜ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಸರ್ಕಾರ ಕಿತ್ತು ಹೋಗಿತಾರೆ. ನೀವು ರಾಜ್ಯ ಒಕ್ಕಲಿಗ ಸಂಘ ಈ ಸರ್ಕಾರಗಳನ್ನ ಏನಾದ್ರೂ ಈ ವರದಿನ ಜಾರಿಗೊಳಿಸಿದ್ರೆ ಈ ಸರ್ಕಾರಗಳನ್ನ ಕಿತ್ತಾಕೋವರೆಗೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಆ ಕೆಲಸ ಮಾಡೇ ಮಾಡ್ತೀವಿ ನಾವು. ಒಕ್ಕಲಿಗ ಸಂಘದಿಂದಲೇ ಪ್ರತ್ಯೇಕ ಜನಗಣತಿ. ಒಕ್ಕಲಿಗರ ಸಂಘ ಘೋಷಣೆ. ಆಧಾರ್ ಕಾರ್ಡ್ ಮೂಲಕ ಹೊಸದಾಗಿ ಸರ್ವೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, 100 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಒಕ್ಕಲಿಗ ಸಂಘದಿಂದಲೇ ಪ್ರತ್ಯೇಕ ಜನಗಣತಿಗೆ ತೀರ್ಮಾನಿಸಿದ್ದಾರೆ. ಹಾಗೆ ಜಾತಿ ಗಣತಿ ವಿರೋಧಿಸಿ ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರಿಗೆ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸುಮ್ಮನೆ ಕೂತ್ರೆ ನಿಮ್ಮ ವಿರುದ್ಧವೇ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಗೌಡ್ರನ್ನ ಎದುರಾಕೊಂಡವರು ಸರ್ಕಾರ ನಡೆಸಿಲ್ಲ ಅಂತ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವುದರ ಮುಖಾಂತರ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಯಾರ್ದೋ ಶಕ್ತಿ ಕುಂದಿಸ್ತೇನೆ ಅಂತ ಹೇಳುವಂಥ ಈ ಸಿದ್ದರಾಮಯ್ಯಂದು ವ್ಯವಹಾರಗಳುಂಟಲ್ಲ, ಇದನ್ನೆಲ್ಲ ಈ ಸಮಾಜ ಖಂಡಿತ ತಡ್ಕೊಳ್ಳಲ್ಲ. ಇವರು ಸಾಕಷ್ಟು ರೀತಿಯಲ್ಲಿ ಭಾರಿ ಹಿಂದಿನ ನಾವು ನೋಡ್ತಾ ಇದ್ದೇವೆ. ಈ ಸಮುದಾಯವನ್ನೇ ಒಂದು ದೃಷ್ಟಿಕೋನದಿಂದ ವಿರೋಧ ಮಾಡುವಂಥ ಪ್ರಯತ್ನಗಳನ್ನು ಭಾರಿ ಹಿಂದಿನಿಂದಲೇ ಮಾಡ್ತಾಯಿದ್ರು. ಈಗಂತೂ ಕಾಂಪಿಟೀಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ ಅದನ್ನೂ ಮಾಡ್ತಾಯಿದ್ದಾರೆ.
ಆದರೆ ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ಒಟ್ನಲ್ಲಿ ಜಾತಿಗಣತಿ ವರದಿಗೆ ಆಡಳಿತ ಪಕ್ಷ ಸೇರಿದಂತೆ ಎಲ್ಲ ಪಕ್ಷಗಳಿಂದಲೂ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಒಕ್ಕಲಿಗರು ಹೋರಾಟಕ್ಕೂ ಮುಂದಾಗಿದ್ದಾರೆ. ಇದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.